ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ವೀರ ಯೋಧರಿಗೆ ಜಯವಾಗಲಿ. ವೀರ ಯೋಧರಿಗೆ ಜಯವಾಗಲಿ. ಮೋದಿ ಸರ್ಕಾರಕ್ಕೆ ಜಯವಾಗಲಿ. ಮೋದಿ ಸರ್ಕಾರಕ್ಕೆ ಜಯವಾಗಲಿ. ವೀರ ಯೋಧರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಪಹಲ್ಗಾಮ್ ಘಟನೆಯಲ್ಲಿ ನಡೆದಂತ ಘಟನೆಯನ್ನು ಖಂಡಿಸಿ ಅದಕ್ಕೆ ಪ್ರತಿಕಾರವಾಗಿ ಏಪ್ರಿಲ್ 22ನೇ ತಾರೀಕು ಇಡೀ ದೇಶವೇ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿಯಾದಂಥ ಒಂದು ಹತ್ಯೆ ನರಮೇಧ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತೆ. 20 ಜನರಿಗೆ ಪ್ಯಾಂಟ್ ಬಿಚ್ಚಿಸಿ ಅವರ ಧರ್ಮವನ್ನು ಹೊಡೆಯುವಂಥ ಕೆಲಸವನ್ನ ಭಯೋತ್ಪಾದಕರು ಮಾಡ್ತಾರೆ. ಅದೇ ರೀತಿ ಯಾರು ಹಿಂದೂಗಳಿದ್ದೀರಿ ಅಂಥವ್ರನ್ನ ಆಯ್ಕೆ ಮಾಡಿ 26 ಜನರನ್ನ ಹೊಡೆದಾಕ್ತಾರೆ. ಆ 26 ಜನ ಸಹೋದರಿಯರ ಸಿಂಧೂರವನ್ನ ಏಕಕಾಲಕ್ಕೆ ಅಳಕಿಸ್ತಾರೆ. ಅದರ ಪ್ರತಿಕಾರವಾಗಿ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಈ ದೇಶದ ಸೈನ್ಯ ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತ ಕೆಲಸವನ್ನು ಮಾಡುತ್ತೆ. ಮೇ 7ನೇ ತಾರೀಕು ನಾವೆಲ್ಲರೂ ಬಹುಶಃ ಇಡೀ 140 ಕೋಟಿ ಜನ ಭಾರತೀಯರು ಮನೆಯಲ್ಲಿ ಕುತ್ಕೊಂಡು ನೋಡಿದ್ದೀವಿ. ಪಾಕಿಸ್ತಾನದ 9 ನೆಲೆಗಳ ಮೇಲೆ ಯಾವ ರೀತಿ ನಮ್ಮ ಸೈನಿಕರು ಏರ್ ಸ್ಟ್ರೈಕ್ ಅನ್ನು ಮಾಡೋದ್ರ ಮೂಲಕ ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸ್ತಾರೆ. ಜೊತೆಗೆ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರಕ್ಕೆ ಇವತ್ತು ನಾವೆಲ್ಲರೂ ಸೇರಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಜೊತೆಗೆ ನಮ್ಮ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಭಾರತಕ್ಕೆ ಇದೇನು ಬಹುಶಃ ಹೊಸದಲ್ಲ. ಇದಕ್ಕಿಂತ ಮುಂಚೆ 4 ಬಾರಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು. 47, 48 ಯುದ್ಧ, 65 ಯುದ್ಧ, 71 ಯುದ್ಧ, 99 ಕಾರ್ಗಿಲ್ ಯುದ್ಧ. ಅದ್ರ ಜೊತೆಗೆ ನರೇಂದ್ರ ಮೋದಿಜಿ ಅವರು ಬಂದ ನಂತರ 2016ರಲ್ಲಿ ನಡೆದಂತ ಸರ್ಜಿಕಲ್ ಸ್ಟ್ರೈಕ್, 2019ರಲ್ಲಿ ನಡೆದಂತ ಸರ್ಜಿಕಲ್ ಸ್ಟ್ರೈಕ್. ಅದೇ ರೀತಿ ಈಗ ಪಹಲ್ಗಾಮ್ ಘಟನೆಯನ್ನ ಖಂಡಿಸಿ ಏನ್ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ, ಇದಕ್ಕೆ ನಾವೆಲ್ಲರೂ ಒಕ್ಕೂರಿನಿಂದ ಐಕ್ಯತೆಯಿಂದ ಒಟ್ಟಾಗಿದ್ದೀವಿ. ಭಾರತ ಸರ್ಕಾರದ ಜೊತೆಗೆ ನಾವು ನಿಲ್ತೀವಿ. ದೇಶದ ಸೈನ್ಯ ವ್ಯವಸ್ಥೆ ಯಾವ್ದಾವ್ದು ಪ್ರತಿಕಾರವನ್ನು ತೆಗೆದುಕೊಂಡಿದೆಯೋ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಸೈನ್ಯ ವ್ಯವಸ್ಥೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಇವತ್ತು ರಾಂಪುರ್ ಗ್ರಾಮದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡು ಸೈನಿಕರ ಮನೋಸ್ಥೈರ್ಯ, ಸೈನಿಕರಿಗೆ ಮತ್ತಷ್ಟು ಒಳ್ಳೆಯದಾಗಲಿ, ಸೈನಿಕರಿಗೆ ಮತ್ತಷ್ಟು ಆರೋಗ್ಯ ಸಿಗಲಿ, ಜೊತೆಗೆ ವೈರಿಗಳ ರುಂಡುಗಳನ್ನ ಚೆಂಡಾಡುವಂತ ತಾಕತ್ತನ್ನ ಕೊಡ್ಲಿ ಅಂತೇಳಿ ಇವತ್ತು ರಾಂಪುರ್ ಗ್ರಾಮದಲ್ಲಿ ಗಣಪತಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸೈನಿಕರ ಜೊತೆಗೆ ನಾವು ನಿಲ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದು ಹೆಮ್ಮೆಯ ಸಂಗತಿ ಆಗಿದೆ, ಅಭಿಮಾನದ ಸಂಗತಿ ಆಗಿದೆ. ಯಾಕಂದ್ರೆ ಒಂದು ಕಡೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಚುನ್ ಕರ್ ಮಾರೆಂಗೆ, ಗುಸ್ ಕರ್ ಮಾರೆಂಗೆ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಿದ್ರು. ಅದೇ ರೀತಿ ಅಮಿತ್ ಶಾ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ವೈರಿಗಳನ್ನ ಉಗ್ರರನ್ನ ಸಹಿಸುವ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಅದೇ ರೀತಿ ನಮ್ಮ ಸೈನ್ಯ ಇವತ್ತು ಅದನ್ನು ಮಾಡಿ ತೋರಿಸಿದೆ. 7ನೇ ತಾರೀಕು 9 ನೆಲೆಗಟ್ಟುಗಳ ಮೇಲೆ ದಾಳಿಯನ್ನು ಮಾಡಿದ್ರೆ ನಿನ್ನೆ ರಾತ್ರಿ ಬಹುಶಃ ನಾವೆಲ್ಲರೂ ಮಲ್ಕೊಂಡ ನಂತರ ಮತ್ತೆ ನಮ್ಮ ಸೈನ್ಯ ರಾವಲ್ಪಿಂಡಿವರೆಗೂ, ಸಿಯಾಲ್ಕೋಟ್ವರೆಗೂ ಹೋಗಿ ಮತ್ತೆ ಉಗ್ರರನ್ನ ಹೊಡೆಯುವಂತ ಕೆಲಸವನ್ನು ಮಾಡಿದೆ. ಹತ್ರ 150ಕ್ಕಿಂತ ಹೆಚ್ಚು ಉಗ್ರರನ್ನ ಹೊಡೆಯೋದ್ರ ಮೂಲಕ ಪರಾಕ್ರಮವನ್ನು ಮೆರೆದಂತ ಭಾರತ ಸರ್ಕಾರಕ್ಕೆ ಜೊತೆಗೆ ಸೈನ್ಯಕ್ಕೆ ಒಂದು ದೊಡ್ಡದಂತ ಅಭಿನಂದನೆಯನ್ನ, ದೊಡ್ಡದಂತ ಸೆಲ್ಯೂಟ್ ಅನ್ನ ನಾವೆಲ್ಲರೂ ಸಲ್ಲಿಸಬೇಕಾಗಿದೆ. ಅದರ ಜೊತೆಗೆ ತಾಯಿ ಭಾರತೀಯ ಒಂದ್ಸಾರಿ ಗಟ್ಟಿ ಧ್ವನಿಯಲ್ಲಿ ನಾವೆಲ್ಲರೂ ಜೈಕಾರ ಹಾಕೋಣ. ದೇಶದ ಸರ್ಕಾರ ಜೊತೆಗೆ ನಾವಿದ್ದೀವಿ, ಸೈನಿಕರ ಜೊತೆಗೆ ನಾವಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಸೇರಿಕೊಡೋಣ. ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ವೀರ ಯೋಧರಿಗೆ ಜಯವಾಗಲಿ, ವೀರ ಯೋಧರಿಗೆ ಜಯವಾಗಲಿ. ನರೇಂದ್ರ ಮೋದಿ ಸರ್ಕಾರಕ್ಕೆ ಜಯವಾಗಲಿ, ನರೇಂದ್ರ ಮೋದಿ ಸರ್ಕಾರಕ್ಕೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು. ಇಂದು ನಾವು ಸ್ವಾತಂತ್ರ್ಯ ನಂತರದ 47ರ ನಂತರ ಇಲ್ಲಿಯವರೆಗೆ ಭಾರತದಲ್ಲಿ ವೀರತ್ವವನ್ನು ತೋರ್ಪಡಿಸಿದಂಥ ಅಥವಾ ವೈರಿಗಳ ಮೇಲೆ ವಿಜಯೋತ್ಸವವನ್ನು ಆಚರಿಸಿದಂಥ ನುಗ್ಗಿ ಹೊಡೆಯುವಂಥ ಒಂದು ಶೈಲಿಯನ್ನು ಮೋದಿ ಸರ್ಕಾರದಿಂದ ನಾವು ಕಲಿತದ್ದು ನಿಮ್ಮೆಲ್ಲರ ಭಾಗ್ಯ. ಇವತ್ತು ಪಾಕಿಸ್ತಾನಿಯರು ನಮ್ಮ 26 ಜನ ದಂಪತಿಗಳ ಅವರ ಹಣೆಯ ಮೇಲಿನ ಕುಂಕುಮವನ್ನು ಅಳಕಿಸಿ ಅವರ ಗಂಡಂದಿರನ್ನ ಶೂಟ್ ಮಾಡಿ ಗುಂಡು ಹಾಕಿ ಇದನ್ನ ಮೋದಿಯವರಿಗೆ ಹೇಳ್ರಿ ಹೋಗಿ ಅಂತ ಹೇಳಿದ್ರಲ್ಲ, ಆ ಮೋದಿಯವರೇ ಇವತ್ತು ಮೊನ್ನೆ 6ನೇ ತಾರೀಕು ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ 1:30ವರೆಗೆ 25 ನಿಮಿಷಗಳ ಕಾರ್ಯಾಚರಣೆಯನ್ನ ಮಾಡಿ ಆ ವೈರಿ ಪಾಕಿಸ್ತಾನಿಗಳ ಎದೆ ನಡುಗುವಂತ ಎದೆ ಗುಂಡಿಗೆಯನ್ನ
ಅಲ್ಲಾಡಿಸಿದಂತ ಪಾಕಿಸ್ತಾನವನ್ನೇ ಅಲ್ಲಾಡಿಸಿದಂತ ಒಂದು ಘಟನೆ 25 ನಿಮಿಷಗಳಲ್ಲಿ ಸುಮಾರು 25 ನಿಮಿಷಗಳಲ್ಲಿ 24 ಯಾವ ಅವರ ಪಾಪಿ ಪಾಕಿಸ್ತಾನಿಯರ ಉಗ್ರಗಾಮಿ ತಾಣಗಳನ್ನ ಧ್ವಂಸ ಮಾಡಿ ಮತ್ತೆ ನಮ್ಮ ವಾಪಸ್ ಯಾವ ರಾಫೇಲ್ ಯುದ್ಧ ವಿಮಾನಗಳು ಬಂದವು ಅವುಗಳಿಂದ ನಮ್ಮೆಲ್ಲ ಭಾರತೀಯರ ಗಂಡಂದಿರನ್ನ ಕಳೆದುಕೊಂಡಂತ ಹೆಣ್ಣು ಮಕ್ಕಳಿಗೆ ಸಂತೋಷವಾಗಿ ಇವತ್ತು ಅವರು ನಮ್ಮ ಮೋದಿಯವರಿಗೆ ನಮ್ಮ ಎಲ್ಲ ಮನಸ್ಸನ್ನ ತಣಿಸಿದರು, ನಮ್ಮ ಮನಸ್ಸಿಗೆ ಉಲ್ಲಾಸವನ್ನ ಮಾಡಿದರು ಅನ್ನುವಂತ ಮಾತನ್ನ ಅವರ ಖುಷಿಯಿಂದ ಟಿವಿಯವರ ಮುಂದೆ ಮಾಧ್ಯಮದವರ ಮುಂದೆ ಹೇಳುವುದನ್ನು ನೋಡಿದ್ರೆ ನಮ್ಮ ಇಡೀ ಭಾರತ ದೇಶಕ್ಕೆ ಇವತ್ತು ನಾವು ಸುಮ್ಮನೆ ಇರೋರಲ್ಲ, ಯಾರ ಜೊತೆಗೆ ಜಗಳಕ್ಕೆ ಹೋಗೋರಲ್ಲ, ಯಾರ ಜಗಳ ತೆಗೆದ್ರೆ ನಾವು ಬಿಡೋರಲ್ಲ. ನುಗ್ಗಿ ಬಡಿಯುವಂತ ಶೈಲಿ ಇವತ್ತ ಮೋದಿ ಸರ್ಕಾರಕ್ಕೆ ಐತಿ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನು ಅವರದ ಚಾಲೋ ಅಭಿ ಪಿಕ್ಚರ್ ಬಾಕಿ ಹೈ ಅಂತ ಅದು ಟ್ರೇಲರ್ ಇದು ಮೊನ್ನೆ ರಾತ್ರಿ ತೋರಿಸಿದ್ದು. ಇನ್ನು ಅವರ ಲಾಹೋರ್ ವರೆಗೆ ನುಗ್ಗಿಯೂ ಕೂಡ ಆ ಪಾಕಿಸ್ತಾನವನ್ನ ಒಂದ್ಸಲ ನಮ್ಮ ಪ್ರಮೋದಿ ಅವರು ಹೇಳ್ತಿದ್ರು, ಮಕ್ಕಳ ನೀವು ಒಡೆದು ಕೊಟ್ಟಾರ ಬುದ್ಧಿ ಇಲ್ಲದವ್ರು, ಇವತ್ತು ನಾವು ಬುದ್ಧಿವಂತರದೀವು, ನಿಮ್ಮನ್ನ ಬಡದ ಒಳಗೆ ಕರ್ಕೋತೀವಿ ಅಂತ ಹೇಳಿದ್ರು. ಬಡದ ಅಷ್ಟೇ ಅಲ್ಲ, ಅವ್ರನ್ನ ಕೊಂದ ಭಾರತ ದೇಶಕ್ಕೆ ಅದನ್ನ ವಿಲೀನ ಮಾಡ್ತಾರೋ. ಇವಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಕೂಡ ಯಾವ ಕಾಂಗ್ರೆಸ್ ಸರ್ಕಾರ ಬುದ್ಧಿಗೇಡಿತನದಿಂದ ಅವರಿಗೆ ಸ್ವಾಧೀನ ಕೊಟ್ಟಿತ್ತು. ಸುಮಾರು 70 ವರ್ಷಗಳ ಹಿಂದೆ ಅವರ ಸ್ವಾಧೀನದಲ್ಲಿದ್ದಂತ POK ಆಗಲೇ ನಮ್ಮ ಸ್ವಾಧೀನಕ್ಕೆ ಬಂದಾಗಿದೆ. ಇಂಥ ಒಂದು ವೀರತ್ವವನ್ನ ತೋರಿಸಿದಂತ ಮೋದಿಜಿಯವರ ನಮ್ಮ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತೆಲ್ಲರೂ ಆ ವಿಘ್ನೇಶ ಮೋದಿಜಿ ಅವರಿಗಾಗಲಿ, ಅಮಿತ್ ಶಾ ಅವರಿಗಾಗಲಿ, ನಡ್ಡಾಜಿ ಅವರಿಗಾಗಲಿ, ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಿಗಾಗಲಿ, ನಮ್ಮ ಎಲ್ಲ ಯೋಧರಿಗೆ, ಆ ಯೋಧರಿಗೂ ಕೂಡ ಆಯುಸ್ಸು ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ತಾ ಭಾರತ ಮಾತೆಗೆ ಇನ್ನೊಮ್ಮೆ ನೆನೆಸಿ 12 ಮಾತುಗಳಿಗೆ ವಿದಾಯ ಹೇಳ್ತಾ ಇದ್ದೀನಿ. ಜೈ ಭಾರತ್ ಮಾತಾ.